2026 ಮಾರ್ಚ್ 3ನೇ ತಾರೀಕು ಆಗಲಿರುವ ಚಂದ್ರಗ್ರಹಣದಿಂದ ಲಕ್ಷ ಕೋಟಿ ಕೊಟ್ಟರೂ ಈ 5 ರಾಶಿಗಳ ಅದೃಷ್ಟವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಸುಮಾರು 70 ವರ್ಷಗಳ ಕಾಲ ಇವರು ಕೈಹಿಡಿದದ್ದೆಲ್ಲವೂ ಚಿನ್ನವಾಗುತ್ತೆ, ರಾಜಯೋಗವೂ ಸಿಗುತ್ತೆ. ಈ ರಾಶಿಗಳವರು ಇನ್ನು ಮುಂದೆ ಹಿಂದಕ್ಕೆ ನೋಡ್ತೀರಾ ಅಂತ ಪ್ರಶ್ನೆಯೇ ಇಲ್ಲ, ಏಕೆಂದರೆ ಈ ಗ್ರಹಣ ಸಾಮಾನ್ಯವಲ್ಲ. ಗ್ರಹಣ ಗೊತ್ತಾಗುತ್ತಲೇ ಹಲವರು ಅನಾಹುತ, ಕಷ್ಟಗಳು ಬರುತ್ತವೆ ಅಂತ ಭಯಪಡುವರು. ಆದರೆ ಅದು ಸತ್ಯವಲ್ಲ. ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ಪ್ರಕಾರ ಗ್ರಹಣ ಎಂದರೆ ಹಳೆಯ ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಶುರುವಾಗುವ ಸಂಕೇತ. ನಮ್ಮ ಜೀವನದಲ್ಲಿ ಸಂಗ್ರಹವಾಗಿರುವ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಿ ಬದಲಾವಣೆ ತರುವ ಒಂದು ಶಕ್ತಿಶಾಲಿ ಪ್ರಕ್ರಿಯೆ ಇದು. ಈ ಸಲ ಬರಬಹುದಾದ ಗ್ರಹಣ ನಮ್ಮೊಳಗಿನ ಕೆಟ್ಟದ್ದನ್ನು ಒಳ್ಳೆಯದಾಗಿ ಬದಲಿಸಿಬಿಡುತ್ತೆ. ವಿಶೇಷವಾಗಿ 5 ರಾಶಿಗಳ ಜನರ ಜೀವನದಲ್ಲಿ ಈ ಗ್ರಹಣ ದೊಡ್ಡ ಅದೃಷ್ಟ ತರಲಿದ್ದು, ಗ್ರಹಣದ ನಂತರ ಅದ್ಭುತ ಯೋಗಗಳು ಬರುತ್ತವೆ. ಈಗವರೆಗೆ ಅನುಭವಿಸಿದ ಕಷ್ಟಗಳು, ಹಣಕಾಸಿನ ತೊಂದರೆಗಳು ದೂರವಾಗುತ್ತವೆ, ಐಶ್ವರ್ಯವೂ ಹೆಚ್ಚಾಗುತ್ತವೆ. ಈ ರಾಶಿಗಳ ಜನರು ಗ್ರಹಣವನ್ನು ಸಮಸ್ಯೆ ಎನ್ನದೇ ತಮ್ಮ ಬೆಳವಣಿಗೆಯ ಅವಕಾಶವಾಗಿ ನೋಡಿಕೊಳ್ಳಬೇಕು. ಗ್ರಹಣದ ನಂತರ ಜಾತಕದಲ್ಲಿನ ದೋಷಗಳು ಸರಿಯಾಗುತ್ತವೆ ಮತ್ತು ಎಲ್ಲವೂ ಚಿನ್ನದಂತೆ ಹೊಳೆಯುವ ರಾಜಯೋಗ ಪ್ರಾರಂಭವಾಗುತ್ತದೆ. ಉದ್ಯೋಗಗಳಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಲಾಭ, ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಭಯ, ಆತಂಕ ಬಿಟ್ಟು ಪಾಸಿಟಿವ್ ಮನೋಭಾವನೆಯಿಂದ ಇದ್ದರೆ ಈ ಗ್ರಹಣ ಜೀವನಕ್ಕೆ ಮಹತ್ವದ ತಿರುವು ತರುತ್ತದೆ. 70 ವರ್ಷಗಳ ಕಾಲ ಅಂತ್ಯವಿಲ್ಲದ ಅದೃಷ್ಟ ಕೊಡುತ್ತೆ. ಇದು ಕೇವಲ ಒಂದು ಅಂತ್ಯವಲ್ಲ, ನಿಮ್ಮ ಯಶಸ್ಸಿಗೆ ಹೊಸ ಆರಂಭ. ಈ ಚಂದ್ರಗ್ರಹಣದಿಂದ 5 ರಾಶಿಗಳವರಿಗೆ ಜೀವನದಲ್ಲಿ ರಾಜಯೋಗ, ಲಕ್ಷ್ಮೀಯೋಗ ಮುಂದುವರಿಯುತ್ತದೆ. ಹೀಗಾಗಿ ಗ್ರಹಣದ ನಂತರ ಯಾವ ರಾಶಿಗಳಿಗೆ ಅದ್ಭುತ ಯೋಗ ಬರಲಿದೆ ಅಂತ ಈ ವಿಡಿಯೋದಲ್ಲಿ ತುಂಬಾ ವಿವರವಾಗಿ ತಿಳಿಸುತ್ತೇವೆ. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಹೇಳಲಾಗುವ ಪರಿಹಾರಗಳು ಮತ್ತು ಸೂಚನೆಗಳು ನಿಮ್ಮ ಜೀವನಕ್ಕೆ ದಿಕ್ಸೂಚಿಯಂತೆ ಕೆಲಸ ಮಾಡುತ್ತವೆ. ವಿಡಿಯೋಗೆ ಹೋಗಿ 5 ರಾಶಿಗಳ ವಿವರಗಳನ್ನು ತಿಳಿದುಕೊಳ್ಳುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ನಮಗೆ ಬೆಂಬಲ ನೀಡಿ. 2026 ಮಾರ್ಚ್ 3ರಂದು ಸಂಭವಿಸುವ ಈ ಚಂದ್ರಗ್ರಹಣ ಒಂದು ವಿಶಿಷ್ಟ ಗ್ರಹಣ. ಇದು ಫಾಲ್ಗುಣ ಪೂರ್ಣಿಮಾ, ಅಂದರೆ ಹೋಳಿ ಪೂರ್ಣಿಮೆಯೆಂದು ಸಿಂಹರಾಶಿಯ ಪೂರ್ವ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಇದರ ಪ್ರಭಾವ ವಿಶ್ವದಾದ್ಯಂತ ಇರುತ್ತದೆ. ಸಾಮಾನ್ಯವಾಗಿ ಹೋಳಿ ಎಂದರೆ ಬಣ್ಣಗಳ ಹಬ್ಬ. ಎಲ್ಲರೂ ಒಟ್ಟಾಗಿ ಉತ್ಸಾಹದಿಂದ ಬಣ್ಣಗಳನ್ನು ಹಚ್ಚಿಕೊಂಡು ಆಡುವುದು ವಾಡಿಕೆ. ಆದರೆ ಈ ಬಾರಿ ಪೂರ್ಣಿಮೆಯ ಜೊತೆಗೆ ಗ್ರಹಣ ಬಂದಿದೆ. ಆದ್ದರಿಂದ ಈ ದಿನ ಬಣ್ಣಗಳನ್ನು ಹಚ್ಚಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ. ಗ್ರಹಣದ ಸಮಯದಲ್ಲಿ ಪ್ರಕೃತಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತವೆ. ಈ ದಿನ ಬಣ್ಣಗಳನ್ನು ಹಚ್ಚಿಕೊಂಡರೆ ದುರದೃಷ್ಟವು ಬೆನ್ನಟ್ಟುವ ಅಪಾಯವಿದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಒಂದು ವೇಳೆ ನೀವು ಹೋಳಿ ಹಬ್ಬವನ್ನು ಆಚರಿಸಬೇಕೆಂದುಕೊಂಡರೆ ಕೇವಲ ಬೆಳಗ್ಗೆ 10 ಅಥವಾ 11 ಗಂಟೆಯೊಳಗೆ ಮಾತ್ರ ಆಡಬೇಕು. 11 ಗಂಟೆಯ ನಂತರ ಒಂದು ಹನಿ ಬಣ್ಣವೂ ನಿಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳುವುದು ನಿಮ್ಮ ಒಳಿತಿಗೆ ಒಳ್ಳೆಯದು. ಈ ಚಂದ್ರಗ್ರಹಣ ಮಧ್ಯಾಹ್ನ 3:20ಕ್ಕೆ ಪ್ರಾರಂಭವಾಗಿ ರಾತ್ರಿ 6:47ಕ್ಕೆ ಮುಗಿಯುತ್ತದೆ. ಮಧ್ಯಾಹ್ನ 3:20ಕ್ಕೆ ಚಂದ್ರ ಕಾಣಿಸುವುದಿಲ್ಲ. ನಮ್ಮ ತೆಲುಗು ರಾಜ್ಯಗಳಲ್ಲಿ ಸಂಜೆ 6:10ಕ್ಕೆ ಚಂದ್ರ ಕಾಣಿಸುತ್ತಾನೆ. ಅಂದಿನಿಂದ 6:47ರವರೆಗೆ 37 ನಿಮಿಷಗಳ ಕಾಲ ಗ್ರಹಣ ಕಾಣಿಸುತ್ತದೆ. ಆದರೆ ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ ಗ್ರಹಣ ನಿಯಮಗಳನ್ನು ಪಾಲಿಸಬೇಕು. ಗರ್ಭಿಣಿ ಸ್ತ್ರೀಯರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಪುರಾಣ ಕಾಲದಿಂದ ಹಿರಿಯರು ಹೇಳುವಂತೆ ಗ್ರಹಣ ಕಿರಣಗಳು ಗರ್ಭಿಣಿಯರ ಮೇಲೆ ಬಿದ್ದರೆ ಗರ್ಭದಲ್ಲಿರುವ ಶಿಶುವಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರದು, ನಿದ್ರಿಸಬಾರದು, ಆಹಾರ ಸೇವಿಸಬಾರದು. ಚಾಕು ಕತ್ತರಿಸುವುದು, ತರಕಾರಿ ಕತ್ತರಿಸುವುದು, ಹೊಲಿಗೆ ಹಾಕುವುದು ಮುಂತಾದ ಕೆಲಸಗಳಿಂದ ದೂರವಿರಬೇಕು. ಕೇವಲ ದೇವರ ನಾಮಸ್ಮರಣೆ ಮಾಡುತ್ತಾ ಶಾಂತವಾಗಿ ಕುಳಿತಿರುವುದರಿಂದ ಗರ್ಭದಲ್ಲಿರುವ ಶಿಶುವಿಗೆ ರಕ್ಷಣೆ ಸಿಗುತ್ತದೆ. ಮನೆಯಲ್ಲಿ ಸಂರಕ್ಷಿಸಿಟ್ಟಿರುವ ಪದಾರ್ಥಗಳ ಮೇಲೂ ಸೂಕ್ತ ಎಚ್ಚರಿಕೆ ವಹಿಸಬೇಕು. ಗ್ರಹಣದ ಸಮಯದಲ್ಲಿ ಹೊರಹೊಮ್ಮುವ ವಿಕಿರಣದ ಪ್ರಭಾವ ಆಹಾರದ ಮೇಲೆ ಬೀಳದಂತೆ ಉಪ್ಪಿನಕಾಯಿ, ಅಕ್ಕಿ, ಬೇಳೆಕಾಳುಗಳು, ತರಕಾರಿಗಳು, ಹಣ್ಣುಗಳು, ಮೊಸರು, ಹಾಲು ಮತ್ತು ಮಣ್ಣಿನ ಪಾತ್ರೆಗಳ ಮೇಲೆ ದರ್ಬೆ ಹುಲ್ಲನ್ನು ಹಾಕಬೇಕು. ಈ ಚಂದ್ರಗ್ರಹಣ 5 ರಾಶಿಗಳವರ ಜೀವನದಲ್ಲಿ ಮಹಾ ಅದ್ಭುತವನ್ನು ಸೃಷ್ಟಿಸಲಿದೆ. ಈ 5 ರಾಶಿಗಳವರಿಗೆ ರಾಜಯೋಗ ಪ್ರಾಪ್ತವಾಗುತ್ತದೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ವಿಜಯ ಲಭಿಸುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಖಚಿತವಾಗಿ ಹೇಳುತ್ತಾರೆ. 70 ವರ್ಷಗಳ ಕಾಲ ದಾರಿದ್ರ್ಯ ಎಂಬ ಮಾತೇ ಕೇಳಿಬರುವುದಿಲ್ಲ. ದೈವಬಲ ಮತ್ತು ಗ್ರಹಬಲ ಒಟ್ಟಾದರೆ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ ಎಂಬುದಕ್ಕೆ ಈ 5 ರಾಶಿಗಳವರು ಉದಾಹರಣೆಯಾಗಲಿದ್ದಾರೆ.
ಇವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಸುಧಾರಿಸುತ್ತದೆ ಎಂದರೆ ಹಿಂದಿನ ಕಷ್ಟಗಳನ್ನೆಲ್ಲ ಮರೆತು ಹೋಗುವಂತೆ ಐಶ್ವರ್ಯ ಬಂದು ಸೇರುತ್ತದೆ. ಅದೃಷ್ಟ ಆಕಾಶವನ್ನು ಮುಟ್ಟುತ್ತದೆ. ಸಾಲದ ಬಾಧೆಗಳು ದೂರವಾಗಿ ಸ್ಥಿರಾಸ್ತಿಗಳನ್ನು ಖರೀದಿಸುವ ಯೋಗ ಬರುತ್ತದೆ. ಇಷ್ಟು ದಿನ ಸಿಗದ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರುತ್ತದೆ. ಸಮಾಜದಲ್ಲಿ ಗೌರವ ಮರ್ಯಾದೆ ಹೆಚ್ಚಾಗುತ್ತದೆ. ರಾಜ್ಯಾಧಿಕಾರ ಅಥವಾ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅವಕಾಶವಿರುತ್ತದೆ. ಈ 70 ವರ್ಷಗಳು ವಂಶದ ಅಭಿವೃದ್ಧಿ ಮತ್ತು ಕೀರ್ತಿ ಪ್ರತಿಷ್ಠೆಗೆ ಅಡಿಪಾಯವಾಗುತ್ತದೆ. ಮೊದಲನೆಯ ರಾಶಿ ಮಿಥುನ ರಾಶಿಯವರಿಗೆ. ಈ ಗ್ರಹಣವು ಅದ್ಭುತ ತಿರುವು. 3ನೇ ಸ್ಥಾನದಲ್ಲಿ ಗ್ರಹಣ ಸಂಭವಿಸುವುದರಿಂದ ಅಂತರ್ಗತ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಹಿಂಜರಿಕೆ, ಭಯ ದೂರವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ವಾಕ್ಶುದ್ಧಿ ಹೆಚ್ಚುತ್ತದೆ. ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಲಾಭ, ಹೊಸ ಅವಕಾಶಗಳು ಬರುತ್ತವೆ. ಕುಟುಂಬದಲ್ಲಿ ಸಾಮರಸ್ಯ, ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಆರೋಗ್ಯ ಉತ್ತಮವಾಗುತ್ತದೆ. ಆರ್ಥಿಕವಾಗಿ ಆದಾಯ ಮತ್ತು ಉಳಿತಾಯ ಹೆಚ್ಚುತ್ತದೆ. ಪರಿಹಾರಗಳು: ಗ್ರಹಣದ ನಂತರ ಶಿವದೇವಾಲಯಕ್ಕೆ ಹೋಗಿ ಅಭಿಷೇಕ ಅಥವಾ ದರ್ಶನ. ಹಸುವಿಗೆ ಹಸಿರು ಹುಲ್ಲು ತಿನ್ನಿಸುವುದು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ದಾನ. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ. 2ನೆಯ ರಾಶಿ ಮೀನರಾಶಿಯವರಿಗೆ. ಈ ಗ್ರಹಣವು ಶಕ್ತಿಶಾಲಿ ರಕ್ಷಣಾ ಕವಚ. ಕಷ್ಟಗಳಿಗೆ ಅಂತ್ಯ, ಶತ್ರುಗಳು ತಿರುಗುಬಾಣವಾಗುತ್ತಾರೆ. ಆರ್ಥಿಕವಾಗಿ ಅನಿರೀಕ್ಷಿತ ಬದಲಾವಣೆಗಳು. ಹಣ, ಬಡ್ತಿ, ಲಾಭಗಳು ಬರುತ್ತವೆ. ಆರೋಗ್ಯ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿ. ಪರಿಹಾರಗಳು: ಪ್ರತಿದಿನ ಕನಕಧಾರ ಸ್ತೋತ್ರ ಪಠಿಸುವುದು. ಶಿವನಿಗೆ ಅಭಿಷೇಕ. ಗುರುವಾರ ಹಳದಿ ಬಣ್ಣದ ವಸ್ತುಗಳು ಧರಿಸುವುದು ಅಥವಾ ದಾನ. ನೆನೆಸಿದ ಕಡಲೆಗಳು ತಿನ್ನಿಸುವುದು. 3ನೆಯ ರಾಶಿ ವೃಶ್ಚಿಕ ರಾಶಿಯವರಿಗೆ. ಅದ್ಭುತ ತಿರುವು. ರಿಯಲ್ ಎಸ್ಟೇಟ್, ಭೂಮಿ ಸಂಬಂಧಿ ವ್ಯಾಪಾರದಲ್ಲಿ ಲಾಭಗಳ ಮಳೆ. ಹಳೆಯ ಬಾಕಿಗಳು ವಸೂಲಿ. ನ್ಯಾಯಾಲಯದಲ್ಲಿ ಅನುಕೂಲಕರ ತೀರ್ಪು. ಮಕ್ಕಳಲ್ಲಿ ಯಶಸ್ಸು. ಸಮಾಜದಲ್ಲಿ ಗೌರವ ಪ್ರಾಬಲ್ಯ. ಪರಿಹಾರಗಳು: ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ಆಂಜನೇಯ ದರ್ಶನ. ಗ್ರಹಣದ ನಂತರ ಬಡವರಿಗೆ ಬಾಳೆಹಣ್ಣು, ಬೇಳೆ, ಕೆಂಪು ಬಟ್ಟೆ ದಾನ. ಹನುಮಾನ್ ಚಾಲೀಸ ಪಠಿಸುವುದು. ಮಂಗಳವಾರ ಹಸುವಿಗೆ ಬೆಲ್ಲ ತಿನ್ನಿಸುವುದು. 4ನೆಯ ರಾಶಿ ತುಲಾ ರಾಶಿಯವರಿಗೆ. ಜೀವನ ಪರ್ಯಂತ ನೆನಪಿನಲ್ಲಿರುವ ಅದ್ಭುತ ವರಪ್ರಸಾದ. ಲಕ್ಷ್ಮೀ ಯೋಗ ಉಂಟಾಗುತ್ತದೆ. ಸ್ವಂತ ಮನೆ, ಹೊಸ ವಾಹನ ಯೋಗ. ವ್ಯಾಪಾರದಲ್ಲಿ 10 ಪಟ್ಟು ಲಾಭ. ಕಲೆ, ಸಿನಿಮಾ, ಫ್ಯಾಷನ್ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆ. ಜೀವನ ಸಂಗಾತಿಯಿಂದ ಹಣ, ಆಸ್ತಿ ಸಿಗುವ ಸಾಧ್ಯತೆ. ಪರಿಹಾರಗಳು: ಗ್ರಹಣದ ನಂತರ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದು. ಕನಕಧಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕ ಪಠಿಸುವುದು. ಶುಕ್ರವಾರ ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ವಸ್ತುಗಳ ದಾನ. ಸಂಜೆ ದೀಪಾರಾಧನೆ. ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಭೇಟಿ. 5ನೆಯ ರಾಶಿ ಧನುರಾಶಿಯವರಿಗೆ. ಭಾಗ್ಯಸ್ಥಾನವು ಬಲಗೊಳ್ಳುತ್ತದೆ. ಮಾನಸಿಕ ಆತಂಕಗಳು ದೂರವಾಗುತ್ತವೆ. ವಿದೇಶಿ ಪ್ರಯಾಣ, ಉದ್ಯೋಗ, ವ್ಯಾಪಾರ ಅವಕಾಶಗಳು. ಪಿತೃವಾರ್ಜಿತ ಆಸ್ತಿ ಸಿಗುತ್ತದೆ. ಉನ್ನತ ಶಿಕ್ಷಣಕ್ಕೆ ವಿದೇಶ ಸೀಟು. ರಾಜಕೀಯದಲ್ಲಿ ಅಧಿಕಾರ, ಜನಪ್ರಿಯತೆ. ಪರಿಹಾರಗಳು: ಗ್ರಹಣದ ನಂತರ ಪವಿತ್ರ ನದಿಯಲ್ಲಿ ಅಥವಾ ಗಂಗಾಜಲ ಬೆರೆಸಿ ಸ್ನಾನ. ದತ್ತಾತ್ರೇಯ ಸ್ಮರಣೆ. ಹಳದಿ ವಸ್ತ್ರಗಳು ಅಥವಾ ಕಡಲೆಕಾಳುಗಳ ದಾನ. ಪುರಾತನ ದೇವಾಲಯದಲ್ಲಿ ದೀಪಾರಾಧನೆ ಅಥವಾ ಸ್ವಚ್ಛತಾ ಕಾರ್ಯ. ಅನ್ನದಾನ. ಗಮನಿಸಿ: ಸಿಂಹ, ವೃಷಭ, ಮಕರ, ಕನ್ಯಾ ರಾಶಿಯವರು ಗ್ರಹಣದ ನಂತರ 90 ದಿನಗಳ ಕಾಲ ಅತ್ಯಂತ ಜಾಗೃತರಾಗಿರಬೇಕು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ಮೇಷ, ಕುಂಭ, ಕರ್ಕಾಟಕ ರಾಶಿಯವರಿಗೆ ಸಾಮಾನ್ಯ ಪ್ರಭಾವ. ಲಾಭ ನಷ್ಟವಿಲ್ಲ. ದೇವಾರಾಧನೆಯಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಈ ಅದ್ಭುತ ಸಮಯವನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ. ವಿಜಯವು ನಿಮ್ಮದಾಗುತ್ತದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ಜ್ಯೋತಿಷ್ಯ ವಿಡಿಯೋಗಳಿಗಾಗಿ. ಧನ್ಯವಾದಗಳು. ಶುಭಾಶಯಗಳು.